ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಅಂತ ಅಂದರೆ ಸಾರಿ ಕಲೆಕ್ಷನ್ಸನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಕೇಳಿದ್ರು ಸಾರಿ ಕಲೆಕ್ಷನ್ಸ್ ತೋರಿಸಿ ಅಂತೇಳಿ. ಸೊ ಫುಲ್ ವಿಡಿಯೋ ನಾನು ಹಾಕಿಲ್ಲ, ಕೆಲವೊಂದು ಏನು ಫೋಟೋಸು ವಿಡಿಯೋಸ್ ಎಲ್ಲ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೇನೆ. ಆದರೆ ಕೆಲವೊಬ್ರಿಗೆ ಏನಂತಂದರೆ ಶಾರ್ಟ್ ವಿಡಿಯೋ ಸ್ವಲ್ಪ ವೈರಲ್ ಆಗದೆ ಇದ್ದಾಗ ಈ ವಿಡಿಯೋಗಳು ವೈರಲ್ ಆದಾಗ ಸ್ವಲ್ಪ ನೋಡ್ತಾರೆ. ಸೊ ಹಾಗಾಗಿ ಇವತ್ತು ನನ್ನಲ್ಲಿರುವಂತಹ ಸ್ಯಾರಿ ಕಲೆಕ್ಷನ್ಸನ್ನು ನಿಮಗೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ನಿಮಗೆ ಮತ್ತೆ ಯಾವುದು ಬೇಕು ಅಂತೇಳಿ ಅದರಲ್ಲಿ ಸ್ಕ್ರೀನ್ಶಾಟನ್ನು ಹೊಡೆದ್ಬಿಟ್ಟು ನೀವು ನಾನಿಲ್ಲೇ ಮೇಲ್ಗಡೆ ನಿಮಗೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಯಾವುದು ಬೇಕು ಅದರ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ, ನಾನು ನಿಮಗೆ ಪ್ರೈಸನ್ನು ಹೇಳ್ತೇನೆ. ಓಕೆನಾ? ಹಾಗೇನೆ ಇದು ಯಾವುದೆಲ್ಲ ಅಂತ ಹೇಳಿದ್ರೆ 16 ಟೈಪ್ ಸಾರಿಗಳನ್ನ ನಾನು ತಂದಿದ್ದೀನಿ. 16 ಟೈಪ್ನ ಸಾರಿ ನನ್ನ ಹತ್ರ ಇದೆ ಇವಾಗ. ಓಕೆನಾ? ಹಾಗೇನೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಫಸ್ಟ್ ನಾನು ಸಾರಿ ಕಲೆಕ್ಷನ್ಸ್ ಅನ್ನ ತೋರಿಸೋದಕ್ಕಿಂತ ಮುಂಚೆ ಕೆಲವೊಬ್ಬರಿಗೆ ಏನಂತ ಅಂದ್ರೆ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ಭಯ ಆಗ್ತಾ ಇದೆ. ಓಕೆನಾ? ಇವಾಗ ನನ್ನ ಹತ್ರನಷ್ಟೇ ತುಂಬ ಜನ ಬಂದು ಕೇಳಿದ್ರು ಪ್ರೈಸ್ ಎಷ್ಟು ಅದರ ಬಗ್ಗೆನೂ ನಾನು ನಿಮಗೆ ಮಾತಾಡ್ತೀನಿ. ಹಾಗೆಯೇ ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಭಯ ಆಗುತ್ತೆ. ಏನು ಅಂತಂದರೆ, ಇಲ್ಲಿ ಇವಾಗ ಒಂದು ನೀವು ಫೋಟೋ ಕಳಿಸಿರ್ತೀರಾ, ಅದೇ ಸಾರಿ ನಮಗೆ ಸೇಮ್ ಬರುತ್ತಾ ಅಂತೇಳಿ. ಖಂಡಿತವಾಗ್ಲೂ ಬರುತ್ತೆ. ಇದು ಮೀಶೋ ಆಗಲಿ ಫ್ಲಿಪ್ಕಾರ್ಟ್ ಆ್ಯಪ್ಗಳಾಗಲಿ ಯಾವುದೇ ಆ್ಯಪ್ಗಳಿಂದ ನಾವು ಮಾಡುವಂಥದ್ದಲ್ಲ. ಇದು ನಾನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಸಾರಿ ಬಿಸ್ನೆಸ್. ಓಕೆನಾ? ಆನ್ಲೈನು ಮಾಡ್ತಾ ಇದ್ದೀನಿ, ಆಫ್ಲೈನು ಮಾಡ್ತಾ ಇದ್ದೀನಿ. ಆಫ್ಲೈನ್ ಏನಕ್ಕಂತಂದರೆ, ಇಲ್ಲಿಗ ನಾನು ಲೇಡೀಸ್ ಟೈಲರ್ ಆಗಿರೋದ್ರಿಂದ ಹೊಲಿಯೋದ್ರಿಂದ ಇಲ್ಲಿ ಹೊಲಿಯೋಕ್ಕೆ ಬರ್ತಾರಲ್ಲ ಅವರಿಗೂ ಕೂಡ ನಾನು ಸಾರಿನ ಇದು ಸೇಲ್ ಮಾಡ್ತೀನಿ. ಓಕೆನಾ? ಆದ ಕಾರಣ ನಾನೇ ಸ್ವತಃ ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ಸಾರಿಗಳು ಡ್ಯಾಮೇಜ್ ಸಾರಿಗಳಾಗಲಿ ಅಥವಾ ಕ್ವಾಲಿಟಿ ಇಲ್ಲದ ಸಾರಿಗಳಾಗಲಿ ಈ ಥರದ ಸಾರಿಗಳನ್ನು ನಾನು ನಿಮಗೆ ಏನು ಕೊಡಲ್ಲ. ಓಕೆನಾ? ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಅದೇ ಸಾರಿ ಸೇಮ್ ಬರುತ್ತಾ ಅಥವಾ ಬೇರೆ ಸಾರಿ ಬರುತ್ತೆ. ಯಾಕಂದ್ರೆ ಈ ಥರದ್ದು ನೀವು ಇದು ಮಾಡಿರ್ತೀರ, ಅನುಭವಿಸಿರ್ತೀರ. ಯಾಕಂದ್ರೆ ಫ್ಲಿಪ್ಕಾರ್ಟ್ ಇರ್ಬೋದು, ಮೀಶೋ ಇರ್ಬೋದು, ಇನ್ನು ಅಮೆಝಾನ್ ಇರ್ಬೋದು, ಇನ್ನೇನು ಏನು ಶಾಪ್ಸ್ ಇರ್ಬೋದು, ಇನ್ನೇನು ಆ್ಯಪ್ಗಳಿದೆ ಅದರಲ್ಲೆಲ್ಲ ನೀವು ಅನುಭವಿಸಿರ್ತೀರ. ನೀವೊಂದು ಆರ್ಡರ್ ಮಾಡಿರ್ತೀರ, ಬಟ್ ನಿಮಗೆ ಬರೋದು ಬೇರೆನಿರುತ್ತೆ. ಇನ್ನೊಂದು ಏನಂತಂದ್ರೆ, ಸಾರಿ ಕೂಡ ಅಷ್ಟೇ. ನೀವೊಂದು ಮಾಡಿರ್ತೀರ ಆರ್ಡ್ರು, ಬಟ್ ನಿಮಗೆ ಬಂದಾಗ ಕ್ವಾಲಿಟಿ ಇರಲ್ಲ, ರೇಟ್ ಕಡಿಮೆ ತೋರಿಸುತ್ತೆ, ಬಟ್ ನಿಮ್ಮ ಮನೆಗೆ ಬಂದಾಗ ಅದು ಕ್ವಾಲಿಟಿನೇ ಇರಲ್ಲ. ಸೊ ನಾನು ಕೂಡ ಮೀಶೋದಲ್ಲಿ ಬುಕ್ ಮಾಡಿದ್ದೆ. ನಿಮಗೆ ಏನು ಅಂತಂದರೆ, ಮೀಶೋಗಳಲ್ಲಿ ಫೋಟೋಗಳನ್ನು ಮಾತ್ರ ತೋರಿಸ್ತಾರೆ ಅಷ್ಟೇ, ವಿಡಿಯೋಸ್ಗಳು ಏನು ಇರಲ್ಲ. ಬಟ್ ನಾವು ಏನು ಅಂತಂದರೆ ನಿಮಗೆ ಫೋಟೋನು ಕಳಿಸ್ತೀವಿ, ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀವಿ ಹೇಗಿದೆ ಅಂತೇಳಿ. ಆಮೇಲೆ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಲ್ಲ. ಇವತ್ತಿನವರೆಗೂ ನಾನು ಮೋಸ ಮಾಡಿಲ್ಲ, ಮುಂದೆ ಕೂಡ ಮೋಸ ಮಾಡಲ್ಲ. ಓಕೆನಾ? ನಾನು ಸ್ಯಾರಿ ಬಿಸ್ನೆಸ್, ಕೆಲವರು ಅನ್ಕೊಂಡಿರ್ತಾರೆ ಸ್ಯಾರಿ ಬಿಸ್ನೆಸ್ ಮಾಡೋರಿಗೆ ತುಂಬ ಲಾಭ ಬರುತ್ತೆ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ಕಡಿಮೆ ಲಾಭನ ಇಟ್ಕೊಂಡು ನಿಮಗೆ ನಾನು ಸಾರಿ ಸೇಲ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಕೆಲವೊಂದು ಕಡೆಗಳಲ್ಲಿ ನಿಮ್ಗೆ ಈ ಥರದ ಸಾರಿಗಳು ಸಿಗಲ್ಲ. ಇನ್ನು ನೀವು ಏನು ಅಂತಂದರೆ ಅಂಗಡಿಗಳಲ್ಲಿ ಹೋಗಿ ತಗೊಂಡ್ರೆ ಡಬಲ್ ರೇಟ್ಗೆ ಮಾರ್ತಾರೆ. ಯಾಕಂದ್ರೆ ಇವಾಗ ಮೈಸೂರು ಸಿಲ್ಕ್ ಸಾರಿಗಳು ಇರ್ಬೋದು, ಇದೆಲ್ಲ ತುಂಬಾ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸಾರಿಗಳು. ಇನ್ನು ಕೆಲವರು ಏನು ಅಂತ ಅಂದ್ರೆ, ಸೇಮ್ ಸ್ಯಾರಿನ ಫೋಟೋ ಇರುತ್ತೆ, ಅದನ್ನೇ ಬೇರೆಯವರು ಇಷ್ಟಕ್ಕೆ ಮಾರ್ತಾ ಇದ್ದಾರೆ, ನೀವು ಇಷ್ಟಕ್ಕೆ ಮಾರ್ತಾ ಇದ್ದೀರಾ ಅಂತ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅಲ್ಲಿ ಇದು ಬೇಡ ಅಂತೇಳಿ ನಾನು ಇದು ಮಾಡಿಲ್ಲ. ಇನ್ನು ಏನು ಅಂತ ಅಂದ್ರೆ, ಯೂಟ್ಯೂಬಲ್ಲಿ ಸುಮ್ಮನೆ ಜಗಳಗಳಾಗುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಯೂಟ್ಯೂಬ್ಗಳಲ್ಲಿ ಜಗಳಗಳು ಕೂಡ ಆಗಿದೆ. ಒಬ್ರು ದೊಡ್ಡ ಯೂಟ್ಯೂಬರು, ದೊಡ್ಡ ಇನ್ಸ್ಟಾಗ್ರಾಮ್ ಕೂಡ ಅವ್ರದ್ದು ಅಷ್ಟೇ ಜನ ಫಾಲೋವರ್ಸ್ ಇದ್ದಾರೆ ಅವರಿಗೆ. ಅವರಿಂದ ಇನ್ನೊಬ್ಬ ಯೂಟ್ಯೂಬರಿಗೆ ಸಾರಿ ಸೇಲ್ ಮಾಡಬೇಕಾದ್ರೆ ಡ್ಯಾಮೇಜ್ ಸಾರಿ ಹೋಗಿತ್ತು. ಯಾಕಂದ್ರೆ ಅಂಥವ್ರೆಲ್ಲ ಡ್ಯಾಮೇಜ್ ಸಾರಿಗಳನ್ನ ಚೆಕ್ ಮಾಡಲ್ಲ. ಅದು ಡ್ಯಾಮೇಜ್ ಸಾರಿ ಹೋಗಿದೆ, ರಿಟರ್ನ್ ಕಳ್ಸಕ್ಕೂ ಅವರು ಬಿಟ್ಟಿಲ್ಲ. ಆಮೇಲೆ ಏನ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಏನು ಅಂತಂದ್ರೆ, ಇವಾಗ ಅದರ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆನಾ? ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಹಾಗೇನೆ ಇನ್ಸ್ಟಾಗ್ರಾಮ್ ಜಾಸ್ತಿ ಫಾಲೋವರ್ಸ್ ಇರ್ತಾರಲ್ವಾ, ಅಂಥವ್ರಿಗೆ ಮಾತ್ರ ಇವತ್ತು ಸ್ಯಾರಿ ಬಿಸ್ನೆಸ್ ಓಡ್ತಾ ಇದೆ ಅಂತೇಳಿ. ನೋಡೋಣ, ಅದು ನೆಕ್ಸ್ಟ್ ನಾನು ಅದರ ಬಗ್ಗೆ ನಿಮಗೆ ಮಾತಾಡ್ತೀನಿ. ಸೊ ನಾನು ನಿಮಗೆ ಸೀರೆ ಸೇಲ್ ಮಾಡೋದು. ಓಕೆನಾ? ನಾನೇ ಸ್ವತಃ ಮಾಡೋದು. ಓಕೆನಾ? ನಿಮ್ಗೆ ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಒಂದು ಕೊರಿಯರ್ ಮಾಡಿರೋದು. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಾರಿಗಳನ್ನ ಓಪನ್ ಮಾಡಿಬಿಟ್ಟು ಡ್ಯಾಮೇಜ್ ಇದೆಯಾ ಏನಿದೆಯಾ ಅಂತ ಚೆಕ್ ಮಾಡಿ ನಾವು ಆಮೇಲೆ ನಿಮಗೆ ಇದು ಮಾಡೋದು, ಶಿಪ್ಪಿಂಗ್ ಮಾಡೋದು. ಓಕೆನಾ? ಇನ್ನೊಂದು ಏನು ಅಂತ ಅಂದ್ರೆ, ನಾನು ಸಾರಿ ತಗೊಳ್ಳೋದಕ್ಕೆ ಹೋದಾಗ ಸಾರಿ ಕ್ವಾಲಿಟಿ ಹೇಗಿದೆ ಅದನ್ನ ನೋಡಿ ಇದು ಮಾಡೋದು, ಪರ್ಚೇಸ್ ಮಾಡೋದು. ಓಕೆನಾ?
ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲವ್ರು ಏನಂತ ಹೇಳಿದ್ರೆ ಕಡಿಮೆ ರೇಟಿಗೆ ಬೇಕು, ಕೆಲವರಿಗೆ 500ಗಿಂತಲೂ ಕಡಿಮೆ ಬೇಕು. ಸಿಗುತ್ತೆ ನಿಮಗೆ 500ಗಿಂತ ಕಡಿಮೆದು ಸಾರಿಗಳು ಸಿಗುತ್ತೆ. ಬಟ್ ಅದರಲ್ಲಿ ಏನು ಅಂತ ಅಂದರೆ ನಿಮಗೆ ಕ್ವಾಲಿಟಿ ಇರಲ್ಲ, ಕಲರ್ಸ್ಗಳು ಹೋಗುತ್ತೆ. ಆಮೇಲೆ ಇನ್ನೊಂದು ನಾನು ಹೇಳಿದೆ ನಿಮಗೆ, ನಾನು ದೂರದ ಕಡೆ ಶಿಪ್ಪಿಂಗ್ ಮಾಡಬೇಕಂದ್ರೆ 160 ರೂಪೀಸ್ ನನಗೆ ಚಾರ್ಜಸ್ ಆಗುತ್ತೆ. ಓಕೆನಾ, ಅದು ಮಾತ್ರ ನಾನು ಲೆಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ. 160 ರೂಪೀಸ್ ಚಾರ್ಜಸ್ ಆಗುತ್ತೆ. ಆಮೇಲೆ ನಾವು ಹೋಗಿ ಸಾರಿ ತಗೊಂಡು ಬರಬೇಕು, ಅದರ ಖರ್ಚು, ಅದೆಲ್ಲ ಖರ್ಚನ್ನು ನಾನು ಈ ಸಾರಿ ಬಿಸ್ನೆಸ್ ಒಳಗಡೆ ಹಾಕಿಲ್ಲ. ಓಕೆನಾ, ಓನ್ಲಿ ನನಗೆ 150 ರೂಪೀಸ್ ಅಂದರೆ ಕಡಿಮೆ ಬಜೆಟ್ನ ಸಾರಿ ಏನಿದೆ ಅದರಲ್ಲಿ ನಮಗೆ ಅಷ್ಟೇ ಲಾಭ ಸಿಗೋದು. ಓಕೆನಾ, ಅಂದರೆ ನಾನು ಅಷ್ಟಕ್ಕೆ ಕಡಿಮೆ ಕೊಡ್ತಾ ಇರೋದು. ಇನ್ನು ಕೆಲವರೆಲ್ಲ ಜಾಸ್ತಿ ಲಾಭ ಮಾಡ್ಕೋತಾ ಇದ್ದಾರೆ. ಬಟ್ ನಾನು ಈಗ ಸ್ಟಾರ್ಟಿಂಗ್ ಮಾಡಿರೋದ್ರಿಂದ ನನಗೆ ಇನ್ನೊಂದು ಏನು ಅಂತಂದರೆ, ನಾನು ಒಳ್ಳೆ ಕ್ವಾಲಿಟಿ ಸಾರಿಗಳನ್ನೇ ತರೋದು. ಕ್ವಾಲಿಟಿ ಇಲ್ಲದ ಸಾರಿಗಳನ್ನಂತೂ ಖಂಡಿತವಾಗ್ಲೂ ತಂದಿಲ್ಲ. ಯಾಕಂದರೆ ನನಗೆ ಗೊತ್ತಲ್ವಾ, ಇವಾಗ ನೀವು ಏನು ಅಂತಂದರೆ, ಈಗ ನನ್ನನ್ನು ನಂಬಿ ನೀವು ಆರ್ಡರ್ ಮಾಡಿರ್ತೀರ ಒಂದು ಸಾರಿನ. ಸೊ ಅವಾಗ ನಾನು ಕ್ವಾಲಿಟಿ ಇಲ್ಲದ ಸಾರಿಗಳನ್ನು ನಿಮ್ಗೆ ಏನಾದರೂ ಸೇಲ್ ಮಾಡಿದೆ ಅಂತಂದರೆ ಅವಾಗ ನಿಮಗೆ ನನ್ನ ಮೇಲೆ ಅಪನಂಬಿಕೆ ಬರುತ್ತೆ. ಇವರು ವಿಡಿಯೋದಲ್ಲಿ ಒಂದು ಹೇಳ್ತಾರೆ ಬಟ್ ಇಲ್ಲಿ ಅವರು ಕಳಿಸೋದು ಇನ್ನೊಂದು ಅಂತೇಳಿ. ಸೊ ಆ ಥರ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ನೀವು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನನ್ನ ವಿಡಿಯೋಸ್ಗಳನ್ನು ಫಸ್ಟಿಂದನೂ ನೋಡ್ತಾ ಬನ್ನಿ. ನೀವು ನಾನು ಹೇಗೆ ಟೈಟಲ್ನಲ್ಲಿ ಹಾಕಿರ್ತೀನಿ ಅದೇ ವಿಡಿಯೋದೊಳಗಡೆ ಇರುತ್ತೆ. ಇವಾಗ ದೊಡ್ಡ ಯೂಟ್ಯೂಬರ್ಸ್ಗಳು ಏನು ಗೊತ್ತಾ, ಅವರಲ್ಲಿ ಏನಿದೆ ಅದಿದೆ, ನಾವು ಅದನ್ನೆಲ್ಲ ಹೋಗಿ ನೋಡೋದು. ಅವ್ರು ಏನು ತಗೊಬಂದ್ರು, ಇದು ತಗೊಬಂದ್ರು, ಅದು ತಗೊಬಂದ್. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ನಾವು ಅಂಥದ್ದೆಲ್ಲ ತರೋದಿಲ್ಲ. ನಮಗೂ ಅದನ್ನು ವಿಡಿಯೋ ಮಾಡಿ ಹಾಕೋದಿಕ್ಕೂ ನಮಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಅಂತಂದರೆ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆಯೇ ಪ್ರಮೀಳಾ ಪೂಜಾರಿ ಇವರು ಏನು ಅಂತಂದರೆ ಒಂದು ಒಳ್ಳೆ ಕಮೆಂಟ್ಸನ್ನು ಹಾಕಿದ್ದಾರೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಎಷ್ಟು ಒಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ ಅಂದರೆ, ಈಗಿನ ಜನ ಏನಂತ ಹೇಳಿದರೆ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸಾರಿ ಕ್ವಾಲಿಟಿ ಹೇಗಿದೆ, ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಸಾರಿ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಇವಾಗ ನನಗೆ ಎಷ್ಟೋ ಜನ ಬಂದು ಮೆಸೇಜ್ ಹಾಕಿದ್ದಾರೆ, ಸಾರಿ ಪ್ರೈಸ್ ಎಷ್ಟು ಅಂತ ಹೇಳಿದ್ದೀನಿ ಸಾರಿ. ಬಟ್ ಅವ್ರಿಗೆ ಬೇಡ, 1000 ಈ ಥರ 800 ಹೇಳಿದ್ರು ಅವರಿಗೆ ಸಾರಿ ಬೇಡ, 700 ಹೇಳಿದ್ರು ಬೇಡ, 600 ಹೇಳಿದ್ರು ಅವರು ಏನು ಅಂತಂದರೆ ಸಾರಿ ತಗೋತಾ ಇಲ್ಲ, ಬೇಡ ಅಂತೇಳಿ ಹೇಳಿ ಮೆಸೇಜ್ ಹಾಕಿ ಹೋಗ್ತಾರೆ. ನಾನು ಅವಾಗ ಅನ್ಕೊಳ್ಳೋದು, ಹಾಗಿದ್ರೆ ನಿಮ್ಗೆ ಇನ್ನೂ ಎಷ್ಟು ಕಡಿಮೆ ಬೆಲೆಗೆ ನಾವು ಸೇಲ್ ಮಾಡಬೇಕು ಅಲ್ವಾ? ಜಸ್ಟ್ ನಮಗೆ ಸಿಗೋದೇ ಒಂದು ಅದರಲ್ಲಿ ನಾವೊಂದು ಒಂದು ಸಾರಿಲಿ ಒಂದು 150 ಆದರೂ ಲಾಭ ಇಟ್ಕೊಳ್ಳೋದು ಬೇಡವಾ? ಇಲ್ಲಾಂದರೆ ಏನಕ್ಕೆ ಬಿಸ್ನೆಸ್ ಮಾಡಬೇಕು? ನಾವು ಕೂಡ ಒಂದು ಕಷ್ಟದಲ್ಲಿ ಇದ್ದೀವಿ, ಇದರಿಂದಾದರೂ ಮನೇಲಿ ಕೂತ್ಕೊಂಡು ಇದರಿಂದಾದರೂ ನಾವೊಂದು ಸ್ವಲ್ಪ ಸಂಪಾದನೆ ಮಾಡೋಣ, ಕಷ್ಟಕ್ಕಾದ್ರೆ ಆಗುತ್ತೆ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್. ಓಕೆನಾ, ಇವಾಗ ಏನು ಅಂತಂದರೆ ಇವಾಗ ದುಡ್ಡೇ ದೊಡ್ಡಪ್ಪ ಅಂತೇಳಿ ಹೇಳುವ ಕಾಲ ಬಂದಿದೆ. ಸೊ ಇನ್ನು ಎಜುಕೇಷನು, ಮಕ್ಕಳ ಎಜುಕೇಷನ್ ಅದು ಇದು ಅಂತೆಲ್ಲ ಇರುತ್ತೆ. ಸೊ ಸ್ವಲ್ಪ ಏನಾದರೂ ಒಂದು ಕೂಡಿಡೋಣ ಅಂತೇಳಿ ನಾವು ಕೂಡ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿರ್ತೀವಿ. ಸೊ ಅದರಲ್ಲಿ ನಮಗೊಂದು 150-200 ಒಳಗಡೆ ಆದರೂ ಒಂದು ಸ್ವಲ್ಪ ಲಾಭ ಸಿಗ್ಲಿ ಅಂತೇಳಿ ನಾವು ಇದು ಮಾಡ್ತಾ ಇರ್ತೀವಿ. ಅದು ನಾನು ಆಲ್ ಓವರ್ ಕರ್ನಾಟಕ ನಿಮಗೆ ಫ್ರೀ ಶಿಪ್ಪಿಂಗ್ ಅಂತ ಹೇಳಿಬಿಟ್ಟಿದ್ದೀನಿ. ಯಾರೆಲ್ಲ ಮೆಸೇಜ್ ಮಾಡ್ತಾರೆ ಎಲ್ರಿಗೂ ಫ್ರೀ ಶಿಪ್ಪಿಂಗ್ ಅಂತ ಹೇಳಿದ್ದೀನಿ. ನಾನು ಅದೇ ಹೇಳಿದೆ, ಧರ್ಮಸ್ಥಳ ಸೈಡ್ ನಾನು ಆ ಸೈಡ್ ಮಾಡಬೇಕಂದ್ರೆ 300 ಕಿಲೋಮೀಟರ್ಸ್ ಆಗುತ್ತೆ, ಆ ಸೈಡ್ ಮಾಡಬೇಕಂದ್ರೆ 160 ರೂಪೀಸ್ ಬೀಳುತ್ತೆ ಕಿಲೋಮೀಟರ್ಸ್. ಹಾಗೆಯೇ ಪಿನ್ ಕೋಡಿಂದ ಪಿನ್ ಕೋಡಿಗೆ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ನನಗೆ ಅಷ್ಟು ಚಾರ್ಜಸ್ ಬೀಳುತ್ತೆ. ಆ ಚಾರ್ಜಸನ್ನು ಲೆಕ್ಕಕ್ಕೆ ತಗೊಳ್ತಾನೆ ಇಲ್ಲ. ಓಕೆನಾ, ಸೊ ಅದನ್ನು ನೀವು ನೋಡಿ. ನಾವೆಲ್ಲ ಏನಂತಂದರೆ, ನಿಮಗೆ ದೊಡ್ಡ ಯೂಟ್ಯೂಬರ್ಸ್ಗಳು, ದೊಡ್ಡ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳೆಲ್ಲ ಇರ್ತಾರೆ. ಅವರೆಲ್ಲ ಏನಂತಂದರೆ ದೊಡ್ಡ ಫೇಮಸ್ ಆದವರು ನಿಮಗೆ ಏನು ಸಾರಿನ ಪರ್ಚೇಸ್ ಮಾಡಿ ತಗೊಂಬರ್ತಾರೆ. ಕೆಲವೊಬ್ಬರಿಗೆ ಸಾರಿ ನೇಮ್ ಏನಂತಾನೆ ಗೊತ್ತಿರಲ್ಲ, ಸಾರಿ ನೇಮ್ ಏನಂತಾನೆ ಗೊತ್ತಿರಲ್ಲ, ಸಾರಿ ನೇಮ್ ಏನಂತಾನೂ ಹಾಕಲ್ಲ ಅವರು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಅವರು ನೋಡೋದು ಇಲ್ಲ ಸಾರಿ, ಗೊತ್ತಾಯ್ತಾ? ಇವಾಗ ಹೇಗಿದೆ ಸಾರಿ, ಕ್ವಾಲಿಟಿ ಇದೆಯಾ ಅಥವಾ ಏನು ಸಾರಿ ಡ್ಯಾಮೇಜ್ ಇದೆಯಾ ಅಂಥದನ್ನು ಏನು ನೋಡಲ್ಲ. ದಿನಕ್ಕೆ 100-500 ಆರ್ಡರ್ ಬರ್ತಾ ಇರುತ್ತೆ. ಅವರು ಜಸ್ಟ್ ಏನು ಮಾಡ್ತಾ ಇರ್ತಾರೆ, ಕೊರಿಯರ್ ಬ್ಯಾಗ್ ಒಳಗಡೆ ಹಾಕ್ತಾರೆ, ನಿಮಗೆ ಇದು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಹಾಗೇನೆ ಯೂಟ್ಯೂಬಲ್ಲಿ ಜಗಳಗಳು ಕೂಡ ಆಗಿತ್ತು. ಅವ್ರು ರಿಟರ್ನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ರು, ಡ್ಯಾಮೇಜ್ ಆಗಿದೆ ರಿಟರ್ನ್ ತಗೊಂಡಿಲ್ಲ ಅಂತ. ಬಟ್ ನಾನು ಡ್ಯಾಮೇಜ್ ಏನಿದ್ರು ಕೂಡ ರಿಟರ್ನ್ ತಗೋತೀನಿ, ಬಟ್ ನಾನು ಚೆಕ್ ಮಾಡಿರ್ತೀನಿ ಆಲ್ರೆಡಿ. ಓಕೆನಾ, ಆಲ್ರೆಡಿ ನಾನು ನಿಮಗೆ ಚೆಕ್ ಮಾಡಿರ್ತೀನಿ. ಸೊ ಹಾಗಾಗಿ ನಾನೇ ಸೇಲ್ ಮಾಡೋದ್ರಿಂದ ನಿಮಗೆ ಭಯ ಬೇಡ. ನಿಮಗೆ 3 days ಒಳಗಡೆ ಬರುತ್ತೆ. ಸೊ ನಾನೇ ಸೇಲ್ ಮಾಡೋದ್ರಿಂದ ಎಲ್ಲವನ್ನ ಕೂಡ ಚೆಕ್ ಮಾಡಿಕೊಂಡು ನಿಮಗೆ ಇದು ಮಾಡ್ತೀನಿ. ಹಾಗೆ ಇನ್ನೊಂದು ಹೇಳಿದಲ್ಲ, ಕ್ವಾಲಿಟಿ
ಡಿಪೆಂಡ್ ಆಗಿರುತ್ತೆ. ಈಗೊಂದು ಸಾರಿಗೆ ನಾನು ಇಷ್ಟು ಪ್ರೈಸ್ ಹೇಳಿದ್ದೀನಿ ಅಂತ ಹೇಳಿದ್ರೆ ಅದಷ್ಟೇ ಚೆನ್ನಾಗಿರುತ್ತೆ. ಮತ್ತೆ ಯಾವುದೇ ಸೀರೆಗಳು ನನ್ನ ಹತ್ರ ಹಾರ್ಡ್ನೆಸ್ ಸಾರಿಗಳು ಇಲ್ಲ. ನಿಮ್ಗೆ ಉಟ್ಕೊಂಡಾಗ ಸ್ಮೂತ್ನೆಸ್ ಅಂದ್ರೆ ಅಷ್ಟು ಸಾಫ್ಟ್ ಆಗಿರುವಂತ ಸಾರಿಗಳಿರೋದು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸಾರಿ, ಇವಾಗ ಫೇಮಸ್ ಆಗಿರುವ ರಾಯಲ್ ಬ್ಲೂ ಕಲರ್ ಸಾರಿ, ಅದನ್ನ ಏನು ಅಂತ ಅಂದ್ರೆ ನೀವು ಫೋಟೋ ನೋಡಿ ಇನ್ನೊಬ್ರು ಯಾರಾದ್ರೂ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ, ಅವರು ಇಷ್ಟಕ್ಕೆ ಕೊಡ್ತಾರೆ, ನೀವು ಇಷ್ಟಕ್ಕೆ ಕೊಡ್ತಾ ಇದ್ದೀರಾ, ಆ ತರ ಬಂದು ಕಮೆಂಟ್ ಹಾಕ್ಬೇಡಿ. ಯಾಕಂತಂದ್ರೆ ಅವ್ರು ಎಷ್ಟಕ್ಕೆ ಕೊಡ್ಲಿ ಬಿಡ್ಲಿ ಅದು ನನ್ಗೆ ಗೊತ್ತಿಲ್ಲ. ಬಟ್ ನನ್ಗೆ ಒಂದು ಒಳ್ಳೆ ಕ್ವಾಲಿಟಿ, ಕಲರ್ ಹೋಗಲ್ಲ, ಸಿಗುತ್ತೆ ನಿಮ್ಗೆ ಮೈಸೂರು ಸಿಲ್ಕ್ಗಳು 800ಗೆ 850ಗೆಲ್ಲ ಸಿಗುತ್ತೆ. ಬಟ್ ಅದು ಕಲರ್ ಹೋಗುವಂಥದ್ದು ಏನಾದ್ರೂ ಒಂದು ಇರುತ್ತೆ ಅದರಲ್ಲಿ, ಓಕೆನಾ, ಕಡಿಮೆ ರೇಟ್ ಇದರಲ್ಲಿ. ಸೊ ಅದರಲ್ಲಿ ನಿಮ್ಗೆ ಮೈಸೂರು ಸಿಲ್ಕ್ ಸಾರಿ ಅಂದ್ರೆ ಒಂದೇ ತರ ಬರಲ್ಲ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ, ರಾಯಲ್ ಬ್ಲೂ ಕಲರ್ ಅಲ್ಲಿ ಬರುವಂತ ಸಾರಿ ಅದು ಒಂದೇ ಇದಲ್ಲ, ಏನು ಗೊತ್ತಾಯ್ತಾ? ಅದರಲ್ಲಿ ನಿಮ್ಗೆ ಬೇರೆ 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 ಪ್ಯಾಟರ್ನ್ಗಳು ಚೇಂಜ್ ಆಗುತ್ತೆ, ಒಂದೊಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನೊಂದು ಜಾಸ್ತಿ ರೇಟ್ ಹೇಳ್ತಾ ಇದ್ದೀನಿ ಅಂದ್ರೆ ಕ್ವಾಲಿಟಿ ಇದೆ, ಅದರಲ್ಲಿ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ, ಈ ತರ ನಿಮ್ಗೆ ಕ್ವಾಲಿಟಿಗಳು ಬರುತ್ತೆ. ಮೈಸೂರು ಸಿಲ್ಕ್ ಅಲ್ಲಿ ನಿಮ್ಗೆ ಒಂದೇ ತರದ್ದು ಬ್ಲೂ ಕಲರ್ ಸಿಗಲ್ಲ, ಒಂದೇ ಇದು ಬ್ಲೂ ಕಲರ್ ಸಿಗಲ್ಲ, ಅದರಲ್ಲಿ ನಿಮ್ಗೆ ಪ್ಯಾಟರ್ನ್ ಚೇಂಜ್ ಇರುತ್ತೆ. ಹಾಗೇನೆ ಬಾರ್ಡರ್ ಕೂಡ ಅಷ್ಟೇ, ಮ್ಯಾಂಗೋ ಬಾರ್ಡರ್ ಇರ್ತು ಬರುತ್ತೆ, ಅಗ್ಲ ಬಾರ್ಡರು, ಆಮೇಲೆ ಅದರಲ್ಲಿ ಗೆರೆ ಗೆರೆ ಬರುತ್ತೆ. ಸೊ ಅದೆಲ್ಲ ತುಂಬಾ ಚೇಂಜಸ್ ಇದೆ ಅದರಲ್ಲಿ, ಓಕೆನಾ? ನೀವು ಅರ್ಥ ಮಾಡ್ಕೊಳ್ಬೇಕು. ಇವಾಗ ನಾನು ಅಷ್ಟು ರೇಟ್ ಜಾಸ್ತಿ ಹೇಳಿ ಸಾರಿ ಬಿಸ್ನೆಸ್ ಮಾಡಿ ಏನ್ ಪ್ರಯೋಜನ ಅಲ್ವಾ? ರೇಟ್ ಜಾಸ್ತಿ ಮಾಡಿ ಸಾರಿ ಬಿಸ್ನೆಸ್ ಮಾಡಿ ಏನ್ ಪ್ರಯೋಜನ? ಯಾರು ತಗೊಳ್ಳಲ್ಲ. ಬಟ್ ನಾನು ಹೇಳುವಂತಹ ರೇಟ್ ನಿಮ್ಗೆ ಕಡಿಮೆನೇ ಆಗಿರುತ್ತೆ ಆನ್ಲೈನ್ ಅಲ್ಲಿ. ನೀವು ಇವಾಗ ಅಂಗಡಿಯಲ್ಲಿ ಹೋಗಿ ತಗೊಳ್ಳಿ, ನಿಮ್ಗೆ ಡಬಲ್ ರೇಟ್ ಹೇಳ್ತಾರೆ. ಇವಾಗ ನಾನಿಲ್ಲಿ 1000ಗೆ ಕೊಟ್ರೆ ನಿಮ್ಗೆ ಅಲ್ಲಿ ಹೋದಾಗ 2000 ಕೊಡ್ತಾರೆ, ಡಬಲ್ ರೇಟ್ ಮಾಡ್ತಾರೆ. ಗೊತ್ತಲ್ವಾ ನಿಮ್ಗೆ? ಇವಾಗ ನಾನಿಷ್ಟು ನನ್ಗೇನೆ ಗೊತ್ತು, ಈಗ ಒಂದು ಅಂಗಡಿಗೆ ಹೋದಾಗ ಎಷ್ಟು ಅವ್ರು ಇದು ಮಾಡ್ತಾರೆ, ಸೇಲ್ ಮಾಡ್ತಾರೆ ಅಂತೇಳಿ, ಎಷ್ಟು ಜಾಸ್ತಿ ತಗೋತಾರೆ ಅಂತ. ಸೊ ಹಾಗಾಗಿ ನನ್ನ ಒಂದು ಪಾಯಿಂಟ್ ಏನು ಅಂತಂದ್ರೆ, ನನಗೆ ಇರೋದು ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಕೂಡ ಕ್ವಾಲಿಟಿ ಬಗ್ಗೆನೇ ಇದು ಮಾಡ್ತೀನಿ. ಯಾಕಂದ್ರೆ ಮತ್ತೆ ನಿಮ್ಗೆ ಕಡಿಮೆ ಬೆಲೆದು ಸಾರಿನ ಕಳಿಸ್ಬಿಟ್ಟು ಅದು ಕ್ವಾಲಿಟಿನೂ ಇಲ್ಲ, ಆಮೇಲೆ ಕಲರ್ ಹೋಯ್ತು ಅಂತ ಹೇಳಿದ್ರೆ ನಾನೇನ್ ಮಾಡೋದಲ್ವಾ? ಇವಾಗ ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಒಂದು ಸಾರಿನ. ಈ ಸಾರಿ ಇದು ನಂದೇ ಸಾರಿ, 4 years ಬ್ಯಾಕ್ ತಗೊಂಡಿರೋ ಸಾರಿ ಇದು, ಓಕೆನಾ? 4 years ಬ್ಯಾಕ್ ತಗೊಂಡಿರೋದು, ಅಂಗಡಿಯಲ್ಲೇ ನಾನು ತಗೊಂಡಿರೋದು, ಚಿಕ್ಕಪೇಟೆಯಲ್ಲಿ ಅಲ್ಲ, ಇಲ್ಲೇ ಒಂದು ಅಂಗಡಿಯಲ್ಲಿ ನಾನು ತಗೊಂಡಿರೋದು. ಬಟ್ ಇದಕ್ಕೀಗ 4 years ಆಗಿದೆ. ಇದು ಕಲರ್ ಹೋಗ್ಬಿಟ್ಟು ಯಾವ ತರ ಆಗಿದೆ ನೋಡಿ, ಫುಲ್ ಬ್ಲೂ ಕಲರ್ ಅಲ್ಲಿ ಇತ್ತು, ಓಕೆನಾ? ಕಣ್ಣಿಗೆ ಹೊಡಿತಾ ಇತ್ತು ಬ್ಲೂ ಕಲರು. ಇದೀಗ ಕಲರ್ ಹೋಗ್ಬಿಟ್ಟು ಯಾವ ತರ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಕಲರ್ ಹೋಗ್ಬಿಟ್ಟು ಅಲ್ಲಲ್ಲಿ ವೈಟ್ ಕಲರ್ ಆಗಿದೆ ಇದು ಸಾರಿ. ಬ್ಲೌಸ್ ಅಂತೂ ಕೇಳೋದೇ ಬೇಡ. 4 years ಆಗಿದೆ, ನೀರಿಗೆ ಹಾಕಿದ ತಕ್ಷಣ ಫುಲ್ ಬ್ಲೂ ಕಲರ್ ಎಲ್ಲ ಹೊರಟೋಯ್ತು ಒಂದು ಸಾರಿ ಹಾಕಿದ ತಕ್ಷಣ. ಇದು ಪದೇ ಪದೇ ನಾನು ಸಾರಿ ಉಟ್ಟಾಗ ಇದನ್ನ ಏನು ವಾಶ್ ಮಾಡ್ಬೇಕಾದ್ರೂ ಅಷ್ಟೇ ಫುಲ್ ಕಲರ್ ಹೋಗ್ಬಿಡ್ತು. ಇವಾಗ್ಲೂ ಅಷ್ಟೇ ನೀರಿಗೆ ಹಾಕಿದ ತಕ್ಷಣ ಕಲರ್ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಈ ಸಾರಿನ ಉಟ್ಕೊಂಡಾಗ, ಸಾರಿನ ವೇರ್ ಮಾಡಿದಾಗ, ನೆಕ್ಸ್ಟ್ ಟೈಮ್ ನಾನು ಏನಾದ್ರೂ ವಾಶ್ ಮಾಡಿದ್ರೆ ಅದರಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಕಲರ್. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಕೆಲವರಿಗೆ ಅನ್ಕೊಂಡಿರ್ಬೋದು. ಯಾಕಂದ್ರೆ ಸಾರಿ ಬಿಸ್ನೆಸ್ ಮಾಡೋದಲ್ಲ, ಇವ್ರೇನಂತಂದ್ರೆ ಒಂದು ಉದಾಹರಣೆ ಕೊಟ್ಟು ಅವರ ಸಾರಿನ ಪರ್ಚೇಸ್ ಮಾಡ್ಲಿ ಅಂತೇಳಿ ಏನಾದ್ರೂ ಸುಳ್ಳು ಹೇಳ್ತಾ ಇದ್ದಾರ ಅಂತೇಳಿ ನೀವೇನಾದ್ರೂ ಅನ್ಕೊಂಡಿದ್ರೆ ಅದಕ್ಕೋಸ್ಕರ ನಾನು ಹೇಳಿರೋದು. ಇನ್ನೊಂದ್ಸಲ ನಾನು ಈ ಸಾರಿನ ವೇರ್ ಮಾಡಿದಾಗ ಅದನ್ನ ನಾನು ನಿಮ್ಗೆ ವಾಶ್ ಮಾಡಿ ನೀರಲ್ಲಿ ಹಾಕಿ ತೋರಿಸ್ತೀನಿ ಕಲರ್ ಹೋಗ್ತಾ ಇದೆಯಾ ಇಲ್ವಾ ಅಂತ. ಇವಾಗ್ಲೂ ಕಲರ್ ಹೋಗ್ತಾ ಇದೆ, ಇವಾಗ್ಲೂ ಕಲರ್ ಹೋಗುತ್ತೆ. ಇದು ಗೊತ್ತಾಯ್ತಾ? ಎಷ್ಟು ಸಲ ಇದನ್ನ ಸಾರಿ ಉಟ್ಟಿದೀನಿ, ಅಷ್ಟು ಸಲ ನೀರಲ್ಲಿ ಮಾಡಿದಾಗ ಕಲರ್ ಹೋಗಿದೆ. ಬಟ್ ಇದಕ್ಕೆ ನಾನು ಎಷ್ಟು ರೇಟ್ ಕೊಟ್ಟಿದ್ದು ಗೊತ್ತಾ? ಕಡಿಮೆ ರೇಟ್ ಅಂತ 700ಗೆ ತಗೊಂಡಿದ್ದೆ. 4 years ಬ್ಯಾಕು 700ಗೆ ತಗೊಂಡಿದ್ದೆ. ನೋಡಿ, ಕಡಿಮೆ ರೇಟ್ ಅಂತ ಹೇಳ್ಬಿಟ್ಟು ತಗೊಂಡು ಏನ್ ಕತೆ ಆಯ್ತು ಅಂತ, ಎಷ್ಟು ಬೇಜಾರಾಯ್ತು ಅಂತ ಅಂದ್ರೆ, ಸಾರಿ ಇದು ಫಸ್ಟ್ ನಾನು ಉಟ್ಕೊಳ್ಬೇಕು, ಅದಕ್ಕೋಸ್ಕರ ಸಾರಿ ನೀರೊಳಗಡೆ ಹಾಕಿದಾಗ ಫುಲ್ ಕಲರ್ ಹೋಯ್ತು. ಆಮೇಲೆ ತುಂಬಾ ಬೇಜಾರಾಯ್ತು ನನ್ಗೆ. ಅಯ್ಯೋ, ಈ ತರ ಮಾಡ್ತಾರ ಅಂಗಡಿಯಲ್ಲಿ ಹೇಳುದು ಕೂಡ ಇಲ್ಲ ಅವರು, ನಿಮ್ಗೆ ಕಲರ್ ಹೋಗುತ್ತೋ ಇಲ್ವೋ ಏನು ಹೇಳುದು ಇಲ್ಲ. ಸೊ ಈ ತರ ಎಲ್ಲ ಆಯ್ತಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಬಟ್ ಆದ್ರೂ ಓಕೆ, ಇರ್ಲಿ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಸೊ ಅದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟಿರೋದು ನಾನು, ಕಡಿಮೆದು ಅಂತೇಳಿ ಸಾರಿ ತಗೊಂಡು ಯಾವ ತರ ಆಗುತ್ತೆ, ಕಲರ್ಸ್ಗಳು ಯಾವ ತರ ಹೋಗುತ್ತೆ ಅಂತ. ಬಟ್ ನಾನು ತಗೊಂಡು ಬಂದಿರೋ ಸಾರಿಗಳಲ್ಲಿ ನಂಗೆ ಅಂಗಡಿಯವರು ಕೂಡ ಅಷ್ಟೇ 100% ಕೊಟ್ಟಿದ್ದಾರೆ. ಕಲರ್ಸ್ಗಳು ಯಾವುದು ಕೂಡ ಹೋಗಲ್ಲ, ಆಮೇಲೆ ಕ್ವಾಲಿಟಿ ಕೂಡ ಸೂಪರ್ ಇದೆ ಅಂತೇಳಿ. ಸೊ ನಾನು ನಿಮ್ಗೆ ಇವಾಗ ಒಂದೊಂದೇ ಸಾರಿನ ಹೇಳ್ತಾ ಹೋಗ್ತೀನಿ.
ಸೊ ಇದು ನನ್ನ ಹತ್ರ ಇರೋ ಸಾರಿಗಳು ಎಲ್ಲವೂ ಕೂಡ 2,000 ಒಳಗಡೆ ಇರೋ ಸಾರಿಗಳು. ಜಾಸ್ತಿ ರೇಟಿಗೆ ತಂದಿಲ್ಲ. ಈಗ 2,000 ಒಳಗಡೆ ಇರುವ ಸಾರಿಗಳು ಸೇಲ್ ಆಗ್ಬೇಕಲ್ಲ ಒಂದ್ಸಲ. ಸೊ ಇದು ಬಂದು ಗೋಲ್ಡ್ ಟಿಶ್ಯೂ ಸಾರಿ ಅಂತೇಳಿ. ಇದು ಗೋಲ್ಡ್ ಕಲರ್ ಆಗಿರೋದ್ರಿಂದ ಜಸ್ಟ್ ನಿಮ್ಗೆ ಈ ತರ ಇದು ಮಾಡ್ತೀನಿ ನೋಡಿ, ಈ ತರ ಬರುತ್ತೆ. ಅದು ಲೈಟಿಗೆ ಏನಾಗ್ತಾ ಇದೆ ಅಂದ್ರೆ ಇಫೆಕ್ಟ್ಸ್ ಆಗ್ತಾ ಇದೆ. ಇದು ಅಗ್ಲ ಬಾರ್ಡರ್ ಬರುತ್ತೆ, ತುಂಬಾ ಭಾರ ಇದೆ. ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ, ಬಟ್ 2,000 ಒಳಗಡೆ ಇದೆ ರೇಟ್. ಓಕೆನಾ? ನಿಮ್ಗೆ ಬೇಕು ಅಂತಿದ್ರೆ ನೀವು ಸ್ಕ್ರೀನ್ ಶಾಟ್ ಹೊಡೆದು ನನಗೆ ಫೋಟೋನ ಕಳಿಸಿ. ಈ ತರ ಬರುತ್ತೆ ಡಿಸೈನು. ಇದು ಫುಲ್ಲು ಅಗ್ಲ ಬಾರ್ಡರ್ ಬರುತ್ತೆ. ಹಾರ್ಡ್ನೆಸ್ ಇಲ್ಲ, ಸ್ಮೂತ್ನೆಸ್ ಇದೆ. ಓಕೆನಾ? ಸಾರಿ ಸ್ಮೂತ್ ಅಂದ್ರೆ ಸ್ಮೂತ್ ಇದೆ. ಬೇಕಂದ್ರೆ ತೆಗಿತೇನೆ ಈ ತರ. ಸೊ ನೋಡಿ, ಅದು ಗೋಲ್ಡ್ ಲೈಟಿಗೆ ಇದಾಗ್ತಾ ಇದೆ, ಗೋಲ್ಡ್ ಕಲರು. ಬಟ್ ಕಲರ್ ತುಂಬಾ ಸಖತ್ತಾಗಿದೆ, ತುಂಬಾ ವೆಯ್ಟ್ ಇದೆ ಇದು. ಓಕೆನಾ? ವೆಯ್ಟ್ ಇದೆ. ಇದು ಮ್ಯಾರೇಜ್ ಫಂಕ್ಷನಿಗೆಲ್ಲ ಉಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಸೊ ಬಟ್ ರೇಟ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದೆ. ಬಟ್ 2,000 ಒಳಗಡೆ ಇದೆ. ನಿಮಗೆ ಬೇಕು ಅಂತಿದ್ರೆ ಫೋಟೋ ತೆಗೆದು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ. ಇದು ಬಂದು ಗೋಲ್ಡ್ ಟಿಶ್ಯೂ ಸಾರಿ ಅಂತೇಳಿ. ಓಕೆನಾ? ಗೋಲ್ಡ್ ಟಿಶ್ಯೂ ಸಾರಿ. ಟಿಶ್ಯೂ ಸಾರಿಯಲ್ಲಿ ಬೇರೆ ಬೇರೆ ಟೈಪ್ ಇದೆ, ಬಟ್ ಇದು ನಾನು ಸ್ವಲ್ಪ ಕ್ವಾಲಿಟಿ ಇರಲಿ ಅಂತೇಳಿ ತಗೊಂಡಿರೋದು. ಕ್ವಾಲಿಟಿ ಕಡಿಮೆದಿತ್ತು, ತುಂಬಾ ಅಂದ್ರೆ ತುಂಬಾ ಕ್ವಾಲಿಟಿ ಕಡಿಮೆದಿತ್ತು. ಬಟ್ ಅದು ನಿಮಗೆ ಹಾರ್ಡ್ನೆಸ್ ಉಡೋದಿಕ್ಕಾಗಲ್ಲ. ಇದು ಫುಲ್ಲು ಸಾಫ್ಟ್ನೆಸ್ ಇದೆ, ಅದಕ್ಕೋಸ್ಕರ ನಾನು ನಿಮಗೆ ಹೇಳಿರೋದು. ಇದು ಬೇಕು ಅಂತಿದ್ರೆ ಸ್ಕ್ರೀನ್ ಶಾಟ್ ಹೊಡೀರಿ, ಹಾಗೆಯೇ ವಾಟ್ಸಪ್ಗೆ ಮೆಸೇಜ್ ಮಾಡಿ. ನೆಕ್ಸ್ಟ್ ಒಂದು ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಜಾರ್ಜೆಟ್ ಮ್ಯಾಂಗೋ ಸಾರಿ ಅಂತೇಳಿ. ಇದು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಇದೆ, ಬಟ್ ರೇಟ್ ಕಡಿಮೆ ಇದೆ. ಇದು ನಿಮಗೆ ಏನು ಅಂತಂದರೆ ಮೈಸೂರು ಸಿಲ್ಕಲ್ಲೇ ಬರುತ್ತೆ, ಬಟ್ ಕ್ವಾಲಿಟಿ. ಓಕೆನಾ? ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಶೈನಿಂಗು ಇದೆ, ಹಾಗೇನೆ ಎಷ್ಟು ಸಾಫ್ಟ್ನೆಸ್ ಇದೆ ಅಂದ್ರೆ ನಂಗೆ ಇಟ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಜಾರ್ತಾ ಇದೆ ಕೈ. ಇದು ಬೇರೆ ಸಾರಿ, ರಾಯಲ್ ಬ್ಲೂ ಅಲ್ಲಿ ನಿಮ್ಗೆ ಕಡಿಮೆದಿದೆ. ಇವಾಗ ನಾನು ಆಲ್ರೆಡಿ ನೆಕ್ಸ್ಟ್ ತೋರಿಸ್ತೀನಿ. ಇದು ಜಾರ್ಜೆಟ್ ಅಂತೇಳಿ, ಜಾರ್ಜೆಟ್ ಬ್ಲೂ ಕಲರ್ ಸಾರಿ. ಇದು ನೋಡಿ ಎಷ್ಟು ಸಾಫ್ಟ್ ಇದೆ, ಹಾಗೇನೆ ವೇಟ್ ಇದೆ. ಓಕೆನಾ? ಉಟ್ಕೊಂಡಾಗ ನಿಮ್ಗೆ ಸೂಪರ್ ಆಗಿ ಕಾಣಿಸುತ್ತೆ. ಬೇಕು ಅಂತಿದ್ರೆ ಸ್ಕ್ರೀನ್ ಶಾಟ್ ಹೊಡೀರಿ. ಓಕೆ? ಏನು ಅಂತಂದ್ರೆ ಈ ಪ್ಲಾಸ್ಟಿಕ್ ಇಂದೆಲ್ಲ ಓಪನ್ ಮಾಡಿಬಿಟ್ರೆ ಆಮೇಲೆ ಒಂದೊಂದೇ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಅಂದರೆ ನಿಮಗೆ ಸಾಫ್ಟ್ನೆಸ್ ತೋರಿಸ್ಬೇಕಲ್ಲ ವಿಡಿಯೋದಲ್ಲಿ, ಅದಕ್ಕೋಸ್ಕರ. ಅದರಲ್ಲಿ ನಿಮಗೆ ಒಂದು ಕಲರ್ ಇದೆ, ಇನ್ನೊಂದು ಕಲರ್ ಬಂದ್ಬಿಟ್ಟು ಈ ಕಲರ್ ಜಾರ್ಜೆಟ್ ಮ್ಯಾಂಗೋ ಸಾರಿ. ಇದು ಓಪನ್ ಮಾಡಲ್ಲ, ಕಲರ್ ಬಂದು ಈ ಥರ ಇದೆ. ಓಕೆನಾ? ಅದು ಸೇಮು 2 ಕಲರ್ಸ್ ಅವೈಲೇಬಲ್ ಇದೆ. ಓಕೆ? ಯಾವ ಕಲರ್ ಬೇಕು ಸ್ಕ್ರೀನ್ ಶಾಟ್ ಹೊಡೀರಿ. ನೆಕ್ಸ್ಟ್ ಬಂದಿದ್ದು ಕ್ರೆಪ್ ಮೈಸೂರು ಸಿಲ್ಕ್ ಸಾರಿ ಅಂತೇಳಿ. ಸೊ ಈ ಥರ ಬರುತ್ತೆ. ಮೈಸೂರು ಸಿಲ್ಕಲ್ಲೇ ಇನ್ನೊಂದಿದು. ಇದು ಇದನ್ನು ಸ್ವಲ್ಪ ಜಾಸ್ತಿ ರೇಟ್, ಬಟ್ 2,000 ಒಳಗಡೆ ಇದೆ. ಸೊ ನೋಡಿ, ಈ ಕಲರ್ನಲ್ಲಿ ಬರುತ್ತೆ. ಓಕೆನಾ? ನಾನು ನಿಮಗೆ ನೆಕ್ಸ್ಟ್ ಏನು ಅಂತಂದರೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಲ್ವಾ, ಆವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಲರ್ಸು ಯಾವ ಥರ ಇದೆ ಅಂತೇಳಿ. ಬಟ್ ಇದರಲ್ಲಿ ನಾನು ನಿಮಗೆ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ, ಯಾವ್ದು ಇದೆ ಸಾರಿಗಳು. ನಿಮಗೆ ಬೇಕು ಅಂತಿದ್ರೆ ನೀವು ಅದನ್ನು ಸ್ಕ್ರೀನ್ ಶಾಟ್ ಹೊಡೆದಿದ್ದು ಮಾಡ್ಬೋದು. ಸೊ ಒಂದೊಂದೇ ಸಾರಿನ ಓಪನ್ ಮಾಡಿಬಿಟ್ಟು ಕಲರ್ ನಿಮಗೆ ಯಾವ ಥರ ಸ್ಮೂತ್ನೆಸ್ ಇದೆ ಅಂತೇಳಿ ಹೇಳ್ತೀನಿ. ನೆಕ್ಸ್ಟ್ ನೀವು ಕಲರ್ ಯಾವ್ದು ಬೇಕೋ ಅದನ್ನು ಇದು ಮಾಡಿ. ನೆಕ್ಸ್ಟ್ ಕಲರ್ ಬಂದು ಇದಿದೆ, ಇದರಲ್ಲಿ 2 ಇದೆ. ಓಕೆನಾ? ಮ್ಯಾಂಗೋ ಕ್ರೆಪ್ ಮೈಸೂರು ಸಿಲ್ಕ್ ಅಂತೇಳಿ, ಸಾರಿ ಮ್ಯಾಂಗೋ ಅಲ್ಲ, ಕ್ರೆಪ್ ಮೈಸೂರು ಸಿಲ್ಕ್ ಅಂತೇಳಿ. ಯಾವ್ದು ಬೇಕು ಅದನ್ನು ತಗೊಳ್ಳಿ. ನೆಕ್ಸ್ಟ್ ಬಂದು ಸೆಮಿ ಸಿಲ್ಕ್ ಟಾಪ್ ಡಿಸೈನ್ ಅಂತೇಳಿ. ಇದು ತುಂಬ ಸಖತ್ತಾಗಿದೆ, ಬಟ್ ಅಷ್ಟೇ ಸಾಫ್ಟ್ ಕೂಡ ಇದೆ. ತುಂಬ ಅಂದರೆ ತುಂಬ ಡಿಸೈನ್ ನೋಡಿ ಯಾವ ಥರ ಇದೆ ಅಂತೇಳಿ. ಶೈನಿಂಗ್ ಡಿಸೈನ್ ಇದೆ. ಓಕೆನಾ? ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ, ಹಾಗೆಯೇ ಶೈನಿಂಗ್ ಚೆನ್ನಾಗಿದೆ, ಹಾಗೆಯೇ ಡಿಸೈನ್ ಕೂಡ ಇದೆ. ನೆಕ್ಸ್ಟ್ ಶಾರ್ಟ್ ವಿಡಿಯೋ ಮಾಡಬೇಕಾದ್ರೆ ಹಾಕ್ತೀನಿ. ಜಸ್ಟ್ ಇವಾಗ ನೋಡಿಬಿಟ್ಟು ನಿಮ್ಗೆ ಈ ಕಲರ್ ಬೇಕು ಅಂತಿದ್ರೆ ಇದು ಮಾಡಿ. ಇದು ಸಿಲ್ಕ್ ಸಾರಿ. ಓಕೆನಾ? ಸೆಮಿ ಸಿಲ್ಕ್ ಸಾರಿ. ಅದರಲ್ಲಿ ನಿಮಗೆ 3 ಕಲರ್ಸ್ ಅವೈಲೇಬಲ್ ಇದೆ. ಸೊ ಇದು ಸೆಕೆಂಡ್ ಕಲರು. ಓಕೆ? ಸೆಕೆಂಡ್ ಕಲರು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು 3rd ಕಲರು. 3 ಕಲರ್ ನಿಮಗೆ ಅವೈಲೇಬಲ್ ಇದೆ. ಇದು ಸಿಲ್ಕ್ ಸ್ಯಾರಿ, ಸಾಫ್ಟ್ ಇದೆ. ಓಕೆನಾ? ಯಾವುದು ಕೂಡ ಹಾರ್ಡ್ನೆಸ್ ಇಲ್ಲ. ನೆಕ್ಸ್ಟ್ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇದೆಲ್ಲ ನಾನು ಶಾರ್ಟ್ ವಿಡಿಯೋ ಮಾಡಲೇ ಇಲ್ಲ. ಸೊ ಇದು ಆಲ್ರೆಡಿ ನಾನು ನಿಮಗೆ ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಸಂಬಲ್ಪುರಿ ಅಂತೇಳಿ. ಆದರೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ.
ಇದು ಸ್ವಲ್ಪ ಕಡಿಮೆ ಬಜೆಟ್, ಇದು 1000 ಒಳಗಡೆ ಇದೆ. ಬೇಕು ಅಂತಿದ್ರೆ ಸ್ಕ್ರೀನ್ ಶಾಟ್ ಹೊಡೀರಿ. ಇದರಲ್ಲಿ ನಿಮಗೆ ಸಾರಿ ಕುಚ್ಚು ಕೂಡ ಬರುತ್ತೆ, ಸಂಬಲ್ಪುರಿ ಅಂತೇಳಿ. ಸಂಬಲ್ಪುರಿ ಸಾಫ್ಟ್ ಸಾರಿ, ಓಕೆನಾ, ಸೀಕ್ವೆನ್ಸ್ಡ್. ಅದರಲ್ಲಿ ನಿಮಗೆ 2 ಕಲರ್ಸ್ ಅವೈಲೇಬಲ್ ಇದೆ. ಸೊ ಈ ಕಲರು ಇದೆ, ಓಕೆನಾ. ಅದು ಬೇಕು ಅಂತಿದ್ರೆ ಇದು ಸ್ವಲ್ಪ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಇರೋದು. ಇವಾಗ ನಾನು ಹೇಳಿರೋದೆಲ್ಲ ಸ್ವಲ್ಪ ಜಾಸ್ತಿ ಬಜೆಟು, 2000 ಒಳಗಡೆ. ಈಗ ಹೇಳಿರೋದು 1000 ಒಳಗಡೆ. ಸೊ ನಿಮ್ಗೊಂದು ಅಂದಾಜು ಹೇಳ್ತಾ ಇದ್ದೀನಿ, ನಿಮಗೆ ಬೇಕು ಅಂತಿದ್ರೆ ನೀವು ವಾಟ್ಸಪ್ ಮಾಡ್ಬೋದು. ನೆಕ್ಸ್ಟ್ ಬಂದು ಈ ಸಾರಿ ನಾನು ಆಲ್ರೆಡಿ ನಿಮಗೆ ಇದನ್ನು ಮಾಡಿದ್ದೀನಿ, ಓಕೆನಾ. ಇದರಲ್ಲಿ ನಿಮಗೆ 2 ಕಲರ್ಸ್ ಬರುತ್ತೆ. ನೋಡಿ, ಇದು ಕಡಿಮೆ ಬಜೆಟ್, ಇದು ಸಾಫ್ಟ್ ಇದೆ, ಓಕೆನಾ. ಇದು ಸಾಫ್ಟ್ ಇದೆ, ಕಡಿಮೆ ಬಜೆಟ್. ಇದು ಬೇಕು ಅಂತಿದ್ರೆ ಸ್ಕ್ರೀನ್ ಶಾಟ್ ಹೊಡೀರಿ. ಒಂದೊಂದೇ ತೋರಿಸ್ತಾ ಇದ್ದೀನಿ ನೋಡಿ. ವೇರ್ ಮಾಡಿದಾಗ ಈ ತರ ಕಾಣಿಸುತ್ತೆ. ಸೊ ಯಾವ್ದು ಬೇಕು ಅದನ್ನ ಸ್ಕ್ರೀನ್ ಶಾಟ್ ಹೊಡೀರಿ. ನೆಕ್ಸ್ಟ್ ಬಂದು ಇದು ಏನು ಹೇಳ್ತೀವಿ, ಶನಯ, ಒಂಥರ ಸ್ವಲ್ಪ ಫ್ಯಾನ್ಸಿ ಸಾರಿ. ಇದು ಕೂಡ ನಾನು ಆಲ್ರೆಡಿ ನಿಮಗೆ ಇದು ಮಾಡಿದ್ದೀನಿ, ಶಾರ್ಟ್ ವಿಡಿಯೋ ಮಾಡ್ತೀನಿ ನೋಡಿ, ಶಾರ್ಟ್ ವಿಡಿಯೋ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ನೆಸ್ ಇದೆ ಅಂತ. ಇದು ಕೂಡ ಅಷ್ಟೇ ಸಾಫ್ಟ್. ಈ ಕಲರ್ ಬೇಕಂತಿದ್ರೆ ಈ ಕಲರು 2 ಕಲರ್ಸ್ ಅವೈಲೇಬಲ್ ಇದೆ ಇದರಲ್ಲಿ. ಇನ್ನು ನೆಕ್ಸ್ಟ್ ಬಂದು ಇದು 2D ಇಫೆಕ್ಟ್ಸ್ ಸಾಫ್ಟ್ ಸ್ಯಾರಿ ಅಂತೇಳಿ. 2D ಇಫೆಕ್ಟ್ಸ್ ಅಂತಂದ್ರೆ ನೀವಿವಾಗ ಇದು ಸಾರಿ ಕುಚ್ಚಿದೆ, ಬಟ್ ಇದು ಕೂಡ ಅಷ್ಟೇ ನಿಮಗೆ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ ಆಕ್ಚುಲಿ. ಯಾಕಂದ್ರೆ ಇದು ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ, ಹಾಗೇನೆ ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ಇದು ನಿಮ್ಗೆ 2D ಇಫೆಕ್ಟ್ಸ್ ಕೊಡುತ್ತೆ. 2D ಇಫೆಕ್ಟ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ವಾ, ನಿಮ್ಗೆ ನೋಡಿದಾಗ ಅದು ಏನು 2D ಇಫೆಕ್ಟ್ಸ್ ಕೊಡುವಂಥದ್ದು. ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ನೋಡಿ. ಈ ಕಲರ್ ಇದೆ ಒಂದು, ಸಾಫ್ಟ್ನೆಸ್, ಓಕೆನಾ. ನಾನು ಹೇಳಿದಲ್ವಾ, ನಾನು ಕೊಡೋ ಸೀರೆಗಳೆಲ್ಲ ಸಾಫ್ಟ್ ಆಗಿರುತ್ತೆ. ಸೊ ಈ ಕಲರ್ ಅಲ್ಲಿ ಇದೆ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಕಲರು ನೋಡಿ. ಫ್ಲವರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಫುಲ್ಲು ಸಾಫ್ಟ್ ಇದೆ, ಜಾರುತ್ತೆ, ಓಕೆನಾ, ಅಷ್ಟು ಸಾಫ್ಟ್ ಆಗಿದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಕಲರಲ್ಲಿ ಇದೆ, ಓಕೆ. 3 ಕಲರ್ಸ್ ಅವೈಲೇಬಲ್ ಇದೆ ಇದರಲ್ಲಿ. 2D ಇಫೆಕ್ಟ್ಸ್ ಸಾರಿ, ಅದು ಸಾಫ್ಟ್ ಸಾರಿ, ಓಕೆನಾ. ಯಾವುದು ಹಾರ್ಡ್ ಸಾರಿ ಇಲ್ಲ. ನಾನು ಇವಾಗ ಸಿಲ್ಕ್ ಸಾರಿ ಈಗ ತೋರಿಸ್ದೆ ಅಲ್ವಾ, ಅದರಲ್ಲೂ ಕೂಡ ಅಷ್ಟೇ ಹಾರ್ಡ್ನೆಸ್ ಯಾವುದಿಲ್ಲ. ಇವಾಗ ಆಲ್ರೆಡಿ ನಾನು ತೋರಿಸಿದ್ದೆ ಅಲ್ವಾ ಸಿಲ್ಕ್, ಯಾವುದು ಅಂತ ಹೇಳಿದ್ರೆ ಇದು ಸೆಮಿ ಸಿಲ್ಕ್ ಟಾಪ್ ಡಿಸೈನ್, ಹಾರ್ಡ್ನೆಸ್ ಸಾರಿ ಅಲ್ಲ, ಸ್ಮೂತ್ ಸಾರಿ. ಇವಾಗ ಇನ್ನೊಂದು ನಿಮಗೆ ಸಿಲ್ಕ್ ಸಾರಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆಲ್ರೆಡಿ ನಾನು ಇಶ್ಯೂ ಮಾಡಿದ್ದೀನಿ ಈ ಸಾರಿ, ಓಕೆನಾ. ಇದರಲ್ಲಿ 2 ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ. ದೇವಿಕಾ ಸೆಮಿ ಸಿಲ್ಕ್ ಸಾರಿ ಅಂತ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ಅಷ್ಟೇ 2000 ಎಲ್ಲ ಒಳಗಡೆನೆ ಹೇಳಿದೆ. ಇದನ್ನು ಕಡಿಮೆ ಬಜೆಟ್ ಅಪ್ಪ. ನಿಮಗೆ ಈ ಥರದ್ದೆಲ್ಲ ಜರಿ ಸಾರಿಗಳು, ಈ ಥರದ್ದು ಸಿಲ್ಕ್ ಸಾರಿಗಳು ಇಷ್ಟು ಸಾಫ್ಟ್ ಆಗಿರೋದು ಕಡಿಮೆಗೆ ಎಲ್ಲೂ ಸಿಗಲ್ಲ ಅಂಗಡಿಯಲ್ಲಿ, ಓಕೆನಾ. ಬೇಕು ಅಂತಿದ್ರೆ ಸ್ಕ್ರೀನ್ ಶಾಟ್ ಹೊಡೀರಿ, ಯಾವುದು ಬೇಕು ಅದನ್ನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಈಗ ಆಲ್ರೆಡಿ ಹೇಳಿದೆ, ಮೈಸೂರು ಕ್ರೆಪ್ ಸ್ಯಾರಿ. ಅದರಲ್ಲೂ ನಾನು ನಿಮಗೆ ವೈಟ್ ಕಲರ್ ಬ್ಲೌಸನ್ನು ಫ್ರೀಯಾಗಿ ಕೊಡ್ತೀನಿ ಅಂತ. ಸೊ ನಿಮಗೆ ಒಂದು ನಿಮಿಷ, ಇದು ಬಂದು ವೈಟ್ ಕಲರ್ ಬ್ಲೌಸು. ಸೊ ಸಾರಿ ಯಾವ ಥರ ಇದೆ ಅಂತ ನೀವು ಇವಾಗ ನೋಡಿ, ಓಕೆನಾ. ಇದರಲ್ಲಿ ಒಂದು ಆಲ್ರೆಡಿ ಸೇಲ್ ಆಗಿದೆ, ಇನ್ನು 2 ಪೀಸ್ ಇದೆ. ಇದು ನಾನು ಹೇಳಿರೋದು ರೇಟ್ ಕೆಲವರಿಗೆ ಜಾಸ್ತಿ ಆಗಿದೆ, ಬಟ್ ನಿಮ್ಗೆ ಇಷ್ಟು ಕಡಿಮೆ ರೇಟಲ್ಲಿ ಎಲ್ಲೂ ಸಿಗಲ್ಲ, ಓಕೆನಾ. ಬಟ್ ನನಗೇನು ತೊಂದರೆ ಇಲ್ಲ, ನೀವು ತಗೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಬಟ್ ನಾನು ಹೇಳೋದು ನನ್ನ ಕರ್ತವ್ಯ ಅದು. ಯಾಕಂದ್ರೆ ಒಬ್ರು ಕಸ್ಟಮರಿಗೆ ಈ ರೀತಿ ತಿಳಿ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಹೇಳಿರೋದು. ಇಷ್ಟು ಕಡಿಮೆಗೆ ನಿಮ್ಗೆ ಎಲ್ಲೂ ಸಿಗಲ್ಲ. ಇದರಲ್ಲೇನೆ ನಾನು ಹೇಳಿರೋದು, ಬೇರೆ ಬೇರೆ ಟೈಪಲ್ಲಿ ಬರುತ್ತೆ, ಒಂದೊಂದು ಥರ ಇರುತ್ತೆ. ನಾನು ಇವಾಗಲೂ ಹೇಳ್ತಾ ಇದ್ದೀನಿ ನಿಮಗೆ. ಇನ್ನು 1 ಸೇಲ್ ಆಗಿದೆ, ಇನ್ನು 2 ಇದೆ. ಅದರಲ್ಲಿ ನಾನು ನಿಮಗೆ ಬ್ಲೌಸ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ, ವೈಟ್ ಕಲರ್ ಬ್ಲೌಸ್, ಓಕೆನಾ. ವೈಟ್ ಕಲರ್ ಬ್ಲೌಸ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ವೈಟ್ ಕಲರ್ ಬ್ಲೌಸು ಇದು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ 150ಗೆ ಸೇಲ್ ಮಾಡ್ತಾರೆ, ಬಟ್ ನಾನು 100ಗೆ ಅಂತ ವೈಟ್ ಕಲರ್ ಬ್ಲೌಸ್ ಮೆನ್ಷನ್ ಮಾಡಿದೆ. ಬಟ್ ಅದು ಕೂಡ ಜಾಸ್ತಿ ಆಗಿದೆ ಕೆಲವರಿಗೆ, ಅದಕ್ಕೋಸ್ಕರ ಇದು ಬ್ಲೌಸ್ ಪೀಸ್ ಬೇಕಿದ್ರೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ನನಗೆ ಲಾಭ ಕಡಿಮೆ ಬಂದ್ರೂ ಪರವಾಗಿಲ್ಲ, ವೈಟ್ ಕಲರ್ ಬ್ಲೌಸು ಫ್ರೀಯಾಗಿ ಕೊಡ್ತೀನಿ, ಓಕೆನಾ. ಇಷ್ಟು ಕಡಿಮೆಗೆ ಯಾರು ನಿಮ್ಗೆ ಕೊಡಲ್ಲ. ಕೆಲವೊಬ್ರು ಹೇಳ್ತಾರೆ ಅವರು ಇಷ್ಟು ಕಡಿಮೆ ಕೊಡ್ತಾರೆ. ನಾನು ಹೇಳ್ತೇನೆ, ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 2 ಪೀಸ್ ಇದೆ, ಬೇಕು ಅಂತಿದ್ರೆ ಸ್ಕ್ರೀನ್ ಶಾಟ್ ಹೊಡೀರಿ. ಇನ್ನು
ಇದು ಕೂಡ ಅಷ್ಟೇ, ಇವಾಗ ಟ್ರೆಂಡಿಂಗ್ ಅಲ್ಲಿರೋದ ನನ್ಗೆ ಗೊತ್ತಿಲ್ಲ, ಬಟ್ ಇದು ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ. ಬಟ್ ಇದಕ್ಕೆ 2000 ಒಳಗಡೆ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಇದಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ. 2 ಕಲರಲ್ಲಿ ಅವೈಲೇಬಲ್ ಇದೆ. ಇದು ಜಾರ್ಜೆಟ್ ಸಾರಿ. ಇದು ಯಾವ ಜಾರ್ಜೆಟ್ ಸಾರಿ ಅಂದ್ರೆ ಬುಟ್ಟ ಜಾರ್ಜೆಟ್ ಸಾರಿ ಅಂತ. ಬುಟ್ಟ ಅಂತ ಅಂದ್ರೆ ಹೆಂಗ್ ಗೊತ್ತಾ, ಇವಾಗ ಇಲ್ಲಿ ನೋಡಿ ಈ ಡಿಸೈನ್ ಬರುತ್ತೆ ನಿಮ್ಗೆ ಮಿಡ್ಲಲ್ಲಿ, ಓಕೆನಾ. ಅದು ಪ್ಲಾಸ್ಟಿಕ್ ಇವಾಗ ಕಾಣಿಸ್ತಾ ಇದೆ ಅಲ್ಲ, ಒಂದ್ ನಿಮಿಷ ಒಂದ್ ಸಾರಿ ಓಪನ್ ಮಾಡಿ ತೋರಿಸ್ತೀನಿ. ಈ ಒಂದು ಕಲರ್ನಲ್ಲಿ ಅವೈಲೇಬಲ್ ಇದೆ. ಹಾಗೇನೆ ಇನ್ನೊಂದು ಬಂದು ಈ ಕಲರಲ್ಲಿ ಅವೈಲೇಬಲ್ ಇದೆ. ಸೊ ಇದು ಕಲರ್ ಸಖತ್ತಾಗಿದೆ. ಇಲ್ಲಿ ಇವಾಗ ಆಫ್ಲೈನ್ ನಾನು ತೋರಿಸಿದ್ದೆ ಅವ್ರು, ಬಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಕಲರ್ ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ. ನಿಮಗೆ ಬೇಕು ಅಂತಿದ್ರೆ ಬೇಗ ಬೇಗ ಆರ್ಡರ್ ಮಾಡಿ, ಮತ್ತೆ ನಿಮಗೆ ಈ ಕಲರ್ನಲ್ಲಿ ಸಿಗಲ್ಲ. ಸೊ ನೋಡಿ ಈ ಥರ ಬರುತ್ತೆ. ಇದಕ್ಕೆ ನಾವು ಬುಟ್ಟ ಜಾರ್ಜೆಟ್ ಅಂತ ಹೇಳ್ತೀವಿ. ಎಷ್ಟು ಸಾಫ್ಟ್ನೆಸ್ ಇದೆ ಅಂದರೆ ತುಂಬ ಸಾಫ್ಟ್ನೆಸ್ ಇದೆ. ಈ ಥರ ಇಲ್ಲಿ ನಿಮಗೆ ಡಿಸೈನ್ ಬರುತ್ತೆ. ಇಲ್ಲಿ ನಿಮಗೆ ಈ ಥರ ಬರುತ್ತೆ, ಓಕೆನಾ. ತುಂಬ ಚೆನ್ನಾಗಿದೆ. ಬೇಕು ಅಂತಿದ್ರೆ ಸ್ಕ್ರೀನ್ಶಾಟ್ ಹೊಡೀರಿ. ಇದರಲ್ಲಿ ನಿಮಗೆ 2 ಕಲರ್ಸ್ ಅವೈಲೇಬಲ್ ಇದೆ. ಇವಾಗ ನನ್ನ ಹತ್ರ ಇರೋ ಎಲ್ಲ ಸಾರಿಗಳನ್ನು ತೋರಿಸ್ತಾ ಇದ್ದೀನಿ ನಾನು. ಆಲ್ರೆಡಿ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿಲ್ಲ ನನ್ನಲ್ಲಿರೋ ಯಾವುದೆಲ್ಲ ಸಾರಿಗಳಿದೆ ಅಂತೇಳಿ. ಎಲ್ಲನೂ ಶಾರ್ಟ್ ವಿಡಿಯೋ ಹಾಕಿಲ್ಲ, ಕೆಲವೊಂದು ಮಾತ್ರ ಹಾಕಿದ್ದೀನಿ. ಆಮೇಲೆ ಇದು ನೋಡಿ, ನಾನು ಇವಾಗ ತೋರಿಸಿರೋದೆಲ್ಲ ಸಾರಿಗಳು ಡಿಫ್ರೆಂಟ್ ನಿಮ್ಗೆ, ಓಕೆನಾ. ಒಂದೇ ಥರದ್ದಿಲ್ಲ, ಡಿಫ್ರೆಂಟ್ ಇದೆ. ಇದು ಬಂದು ಆಫ್ ಆ್ಯಂಡ್ ಆಫ್ ಕ್ರೆಪ್ ಸಾರಿ, ಮೈಸೂರು ಸಿಲ್ಕಲ್ಲೇ ಆಫ್ ಆ್ಯಂಡ್ ಆಫ್ ಅಂದರೆ ನಿಮ್ಗೆ ಗೊತ್ತಾಯ್ತಲ್ವಾ. ಆಫ್ ಮೇಲ್ಗಡೆಗೆ ಒಂದು ಕಲರ್ ಇರುತ್ತೆ, ಇನ್ ಕೆಳಗಡೆಗೆ ಇನ್ನೊಂದು ಕಲರ್ ಇರುತ್ತೆ. ಇದು ರೆಡ್ ಆ್ಯಂಡ್ ಇದು ಫುಲ್ ವೈಟ್ ಅಲ್ಲ, ಒಂದು ಸ್ವಲ್ಪ ಅದರಲ್ಲಿ ಗೋಲ್ಡ್ ಥರ ಮಿಕ್ಸ್ ಆಗಿದೆ. 2 ಕಲರ್ ಅವೈಲೇಬಲ್ ಇದೆ. ಈ ಒಂದು ಕಲರ್ ಇದೆ, ತುಂಬ ಸಾಫ್ಟ್ ಇದೆ, ಓಕೆನಾ. ಈ ಕಲರಲ್ಲಿ ಒಂದಿದೆ, ಈ ಕಲರು ಸಖತ್ತಾಗಿದೆ. 2 ಕಲರ್ ಕೂಡ ಸಖತ್ತಾಗಿದೆ. ನೋಡಿ ಎಷ್ಟು ಸಾಫ್ಟ್ ಇದೆ, ತುಂಬ ವೇಟ್ ಇದೆ, ಓಕೆನಾ. ನಿಮಗೆ ಮೈಸೂರು ಸಿಲ್ಕ್ ಸಾರಿಗಳು ತುಂಬ ವೇಟ್ ಬರ್ತವೆ, ಯಾಕಂತಂದರೆ ಅದು ಅಷ್ಟು ಸ್ಮೂತ್ ಇರುತ್ತೆ. ಸ್ಮೂತ್ ಇರೋದ್ರಿಂದ ನಿಮಗೆ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ಬಂದು ಇದಕ್ಕೆ ನಾವು ಟಿಶ್ಯೂ ಸ್ಯಾರಿ ಅಂತೇಳಿ ಹೇಳ್ತೀವಿ. ಇದು ಕೂಡ ಅಷ್ಟೇ ವೇಟ್ ಇದೆ, ಸ್ವಲ್ಪ ಇದು ಕಾಸ್ಟ್ಲಿ ರೇಟು, 2000 ಒಳಗಡೆ ಇದೆ. ಬಟ್ ಇದು 2 ಕಲರು ಸಖತ್ತಾಗಿದೆ. ನಾನು ಕಲರ್ ನೋಡ್ಕೊಂಡೆ ತಗೊಂಡು ಬಂದಿರೋದು. ಇದು ನೋಡಿ ಟಿಶ್ಯೂ ಸ್ಯಾರಿ ಅಂತೇಳಿ ಹೇಗಿದೆ ನೋಡಿ, ಕಲರ್ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಇದು ನಿಮಗೆ ಈ ಥರ ಬರುತ್ತೆ. ಸೊ ನೋಡಿ ಶೈನಿಂಗ್ ಇದೆ, ಓಕೆನಾ. ಫುಲ್ ಶೈನಿಂಗ್ ಇದೆ. ಇದು ತುಂಬ ಸಖತ್ತಾಗಿದೆ. ಒಂದು ಈ ಕಲರಲ್ಲಿದೆ, ಹಾಗೇನೆ ಇನ್ನೊಂದು ಈ ಕಲರ್ ಇದೆ. ತುಂಬ ವೇಟ್ ಇದೆ, ಓಕೆನಾ. ನೋಡಿ ಈ ತರ ಜರಿ ಬಾರ್ಡರ್ ಬರುತ್ತೆ. ಮ್ಯಾರೇಜ್ ಫಂಕ್ಷನ್ಗಳಿಗೆ ನೀವು ಸಾರಿನ ಕಡಿಮೆ ಬಜೆಟ್ ಅಲ್ಲಿ ತಗೋಬಹುದು. ಯಾಕಂದ್ರೆ ಇವಾಗ ಕೆಲವೊಬ್ರೆಲ್ಲ 2500 ಕೊಟ್ಟು ಎಲ್ಲ ವೇರ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದು 2000 ಒಳಗಡೆ ಕೊಡ್ತಾ ಇದ್ದೀನಿ ನಿಮ್ಗೆ. ಹೊರಗಡೆ ಹೋಗಿ ತಗೊಳ್ಳೋದಿದ್ರೆ ಇಷ್ಟು ಕಡಿಮೆಗೆ ಸಿಗಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಂಗಡಿಗಳಲ್ಲಿ ನಿಮ್ಗೆ ಇಷ್ಟು ಕಡಿಮೆಗೆ ಇದು ಸಿಗೋದೇ ಇಲ್ಲ, ಓಕೆನಾ. ಅದಕ್ಕೋಸ್ಕರ ನಾನು ಹೇಳಿರೋದು. ಇಷ್ಟು ವೆಯ್ಟ್ ಇರುತ್ತೆ ಗೊತ್ತಾ ಇದು. ಈ ಸಾರಿಗಳೆಲ್ಲ ಎಷ್ಟು ವೆಯ್ಟ್ ಇರುತ್ತೆ, ಮೈಸೂರು ಸಿಲ್ಕ್ಗಳೆಲ್ಲ ಆಲ್ಮೋಸ್ಟ್ 800 ತನಕ ಬರುತ್ತೆ, 800 ಗ್ರಾಮ್ ತನಕ ಬರುತ್ತೆ, ಓಕೆನಾ. ಅಷ್ಟು ವೆಯ್ಟ್ ಇರುತ್ತೆ. ಅದಕ್ಕೆ ನಾನು ಹೇಳಿರೋದು, ನನಗೆ ಧರ್ಮಸ್ಥಳ ಸೈಡ್ ಮಾಡಬೇಕಂದ್ರೆ 160 ರೂಪೀಸ್ ಆಗುತ್ತೆ ವೆಯ್ಟ್ ಚಾರ್ಜ್. ವೆಯ್ಟ್ ಎಷ್ಟಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ಪಿನ್ ಕೋಡಿಂದ ಪಿನ್ ಕೋಡ್ಗೆ ಚೇಂಜ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದು ನೋಡಿ ಸಿಲ್ವರ್ ಟಿಶ್ಯೂ ಅಂತೇಳಿ. ಇದು ಸಿಲ್ವರ್ ಟಿಶ್ಯೂ, ಇದೊಂಥರ ಬೇರೆ, ಓಕೆನಾ. ಇದು ಸ್ವಲ್ಪ ನಿಮಗೆ ಜಾಸ್ತಿ ರೇಟ್ ಇದೆ. ಇವಾಗ ಆಲ್ರೆಡಿ ತೋರಿಸಿದೆ ಅಲ್ವಾ, ಇದರಲ್ಲಿ ಟಿಶ್ಯೂ ಸ್ಯಾರೀಸ್ ಅಂತೇಳಿ 2 ಕಲರು, ಅದು ನಿಮಗೆ ಜಾಸ್ತಿ ರೇಟ್ ಇದು. ಅದರಲ್ಲಿ ನಿಮ್ಗೆ ಇನ್ನೂ ಕಡಿಮೆ ರೇಟ್ ಬೇಕು ಅಂತಿದ್ರೆ ಇಲ್ಲಿದೆ, ಓಕೆನಾ. ಇದು ತುಂಬ ಕಡಿಮೆ ರೇಟ್, ಇದು 1000 ಒಳಗಡೆನೆ ಇದೆ. ಆಲ್ಮೋಸ್ಟ್ 1000 ಹತ್ರ ಬರುತ್ತೆ ಅಷ್ಟೇ. ಇದು ಕಡಿಮೆ ರೇಟ್ ಇದು, ಓಕೆನಾ. ಇದು ಗೋಲ್ಡ್ ಕಲರಲ್ಲಿದೆ, ಓಕೆ. ಗೋಲ್ಡ್ ಟಿಶ್ಯೂ ಸ್ಯಾರಿ. ಹಾಗೇನೆ ಇನ್ನೊಂದು, ಇದು ಕಲರ್ ಹೆಂಗಿದೆ, ಶೈನಿಂಗ್ ಹೆಂಗಿದೆ ನೋಡಿ. ಇದು ಬಂದ್ಬಿಟ್ಟು ಸಿಲ್ವರ್ ಟಿಶ್ಯೂ ಸ್ಯಾರಿ. ಇದು ಸಿಲ್ವರ್ ಕಲರಲ್ಲಿದೆ. ನೆಕ್ಸ್ಟ್ ನಾನು ಇದು ವಿಡಿಯೋ ಮಾಡಿಲ್ಲ, ಅದರ ನೆಕ್ಸ್ಟ್ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೇನೆ ನೋಡಿ. ಸಿಲ್ವರ್ ಕಲರ್, ಓಕೆನಾ. ಇದು ಸ್ವಲ್ಪ ಕಡಿಮೆ, ಇದು ನಾನು ಹೇಳಿದೆ ಅಲ್ವಾ, ಒಂದಕ್ಕಿಂತ ಒಂದು ನಿಮಗೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಕಡಿಮೆ ಇದು. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ, ಗೊತ್ತಾಗಿಲ್ಲ ಅಂದರೆ ನೋಡಿ. ಇದು ಕಲರ್ ಸ್ವಲ್ಪ ಹಾಗೇನೆ ಬರುತ್ತೆ. ಇದು ಬಟ್ ವೆಯ್ಟ್ ಇದೆ, ಇದು ವೆಯ್ಟ್ ಇಲ್ಲ. ಇದು ವೆಯ್ಟ್ ಇಲ್ಲ, ಇದು ವೆಯ್ಟ್ ಇದೆ, ಓಕೆನಾ. ಇದು ವೆಯ್ಟ್ ಇಲ್ಲ ಅಷ್ಟು, ಅಂದ್ರೆ ಇದು ಸ್ವಲ್ಪ ಕಡಿಮೆ ರೇಟ್ ಇದೆ, ಇದು ಸ್ವಲ್ಪ ಜಾಸ್ತಿ ರೇಟ್ ಇದು. ಸೊ ನೀವು ಡಿಫ್ರೆನ್ಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಓಕೆನಾ.
ಅದಕ್ಕೆ ಹೇಳೋದು, ಸಾರಿನ ನೀವು ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಫುಲ್ಲು ಡೀಟೇಲ್ ಆಗಿ ಲಾಂಗ್ ಮಾಡಿ ವಿಡಿಯೋನ ಹಾಕ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಇದರಲ್ಲಿ ನಿಮಗೆ 2 ಕಲರ್ಸ್ ಅವೈಲೇಬಲ್ ಇದೆ, ಸಿಲ್ವರು ಮತ್ತು ಗೋಲ್ಡು. ತುಂಬ ವಿಡಿಯೋ ಲಾಂಗ್ ಆಗಿ ಮಾಡ್ತಾ ಇದ್ದಾರೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ, ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದು ಬಂದು ಮಹೇಕ್ ಸಿಲ್ಕ್ ಅಂತ. ಸೊ ಇದು ನಿಮಗೆ 6 ಕಲರ್ಸ್ ಅವೈಲೇಬಲ್ ಇದೆ. ಸೊ ಒಂದೊಂದು ಕಲರು ಇದೆಲ್ಲ ಓಪನ್ ಮಾಡಿಲ್ಲ ನಾನು. ಸೊ ನಿಮಗೆ 6 ಕಲರ್ಸಲ್ಲಿ ಬರುತ್ತೆ. ಇದು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಓಕೆನಾ? ಶಾರ್ಟ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನೋಡಿ. 6 ಕಲರ್ಸ್ ಈ ಥರ ಇದೆ. ಇದರಲ್ಲಿ ನಿಮಗೆ ಸಿಲ್ಕ್ ಬರುತ್ತೆ. ಇದು 1000 ಹತ್ರ ಇದೆ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಇಷ್ಟು ಕಡಿಮೆಗೆ ಸಿಗಲ್ಲ. ನೋಡಿ ಆರ್ಡರ್ ಮಾಡಿ ಬೇಕು ಅಂತಿದ್ರೆ. ಇದು 6 ಕಲರ್ಸಲ್ಲಿ ಇದೆ. ಇದು ಆಲ್ರೆಡಿ ನಾನು ವಿಡಿಯೋಸನ್ನು ಹಾಕಿದ್ದೀನಿ. ಇದೊಂದು ಸ್ವಲ್ಪ ಲೈಟ್ ಕಲರಲ್ಲಿ ಬರುತ್ತೆ ನೋಡಿ, ಈ ಕಲರಲ್ಲಿದೆ, ಓಕೆನಾ? ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಕಲರ್ ಇದೆ. ಸೊ ಈ ಕಲರು ಸಖತ್ತಾಗಿದೆ ನೋಡಿ. ನಿಮಗೆ ಅಗಲ ಬಾರ್ಡರ್ ಬರುತ್ತೆ, ಜರಿ ಬಾರ್ಡರಲ್ಲಿ. ಕಲರ್ಸ್ ಮಾತ್ರ ಸ್ವಲ್ಪ ಇದಿರುತ್ತೆ ಅಷ್ಟೇ. ಇದು ಚೆನ್ನಾಗಿದೆ ಕಲರು, ಬ್ಲೂ ಕಲರು ನೋಡಿ, ಈ ಥರ ಬರುತ್ತೆ. ಇದರಲ್ಲಿ ನಿಮಗೆ 6 ಕಲರ್ಸ್ ಅವೈಲೇಬಲ್ ಇದೆ. ಯಾವ ಕಲರ್ ಬೇಕು ಆ ಕಲರ್ ತಗೊಳ್ಳಿ. ಈ ಕಲರು ಸಖತ್ತಾಗಿದೆ, ಓಕೆನಾ? ಇದು ಬಂದ್ಬಿಟ್ಟು ಮಹೇಕ್ ಸಿಲ್ಕ್ ಅಂತೇಳಿ. ನಾನಿವಾಗ ಆಲ್ರೆಡಿ ನಿಮಗೆ ಸಿಲ್ಕ್ ಸ್ಯಾರಿ ತೋರಿಸಿದ್ದೆ. ಇವಾಗ ಯಾವುದು ದೇವಿಕಾ ಸೆಮಿ ಸಿಲ್ಕ್ ಅಂತ, ಅದು ಸ್ವಲ್ಪ ಭಾರ ಇದೆ. ಇದು ಅಷ್ಟೊಂದು ಭಾರ ಇಲ್ಲ, ಸ್ವಲ್ಪ ಕಡಿಮೆ ರೇಟ್. ಇದು ಭಾರ ಇರಲ್ಲ ನಿಮಗೆ, ಕಡಿಮೆ ರೇಟ್ ಇದು ಸೇಮ್ ಸ್ಯಾರಿಗಳು ಅಷ್ಟೊಂದು ಭಾರ ಇರಲ್ಲ. ಬಟ್ ವೆಯ್ಟ್ ಇದೆ ಇದೂ, ಅಂದರೆ ಅಷ್ಟು ವೆಯ್ಟ್ ಇಲ್ಲ. ಸೊ ಇದಿಷ್ಟು ಓಕೆ. 6 ಸ್ಯಾರಿಗಳು, ಓಕೆನಾ? ಇದಿಷ್ಟು 6 ಸ್ಯಾರಿಗಳು ಅವೈಲೇಬಲ್ ಇದೆ. ಸೊ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಇನ್ನೂ ಒಂದಿತ್ತು, ಅದನ್ನು ನಾನು ತೆಗೆದಿಟ್ಟಿದ್ದೇನೆ. ಫ್ರೆಂಡ್ ಹೇಳಿದಾಳೆ ಅವಳು, 3 ಸ್ಯಾರೀಸು, ಅದು ನಾನು ಆಲ್ರೆಡಿ ಇದು ಮಾಡಿದ್ದೀನಿ. ಅದು ಕಾಟನ್ ಗ್ಲಾಮರ್ ಸ್ಯಾರಿ ಅಂತ. ಅದು 4 ತಗೊಂಡಿದ್ದೆ, ಅದು 4 ಕೂಡ ಸೇಲ್ ಆಗಿ ಹೋಗ್ಬಿಡ್ತು. ಸೊ ಹಾಗಾಗಿ ಅದು ಇದೆ ಆಲ್ರೆಡಿ, ಬಟ್ ಅದನ್ನು ಇನ್ನೂ ತಗೊಂಡು ಬರಲ್ಲ. ಅಂದರೆ ಸೇಲ್ ಆದರೆ ಮಾತ್ರ ತಗೊಂಡು ಬರ್ತೀನಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ಅದರಲ್ಲಿ ನಾನು ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಯಾವುದೆಲ್ಲ ಸೇಲ್ ಆಗಿದೆ, ಯಾವುದು ಸೇಲ್ ಆಗಿಲ್ಲ, ಶಾರ್ಟ್ ವಿಡಿಯೋಗಳು ಅದೆಲ್ಲವನ್ನು ಕೂಡ ಅದರಲ್ಲಿ ನಾನು ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಮತ್ತೆ ರೇಟ್ ಕೂಡ ಅಷ್ಟೇ ಎಷ್ಟು ಅಂತ ಕೇಳ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ನಿಮಗೆ ಬೇಕು ಅಂತಿದ್ರೆ ಇಷ್ಟ ಇದ್ರೆ ತಗೊಳ್ಳಿ, ಇಷ್ಟ ಇಲ್ಲ ಅಂದರೆ ಓಕೆ. ಬಟ್ ನಾನು ಹೇಳುವಂಥದ್ದನ್ನು ಹೇಳಿದ್ದೀನಿ, ಕ್ವಾಲಿಟಿ ಹೆಂಗಿರುತ್ತೆ ಏನಿರುತ್ತೆ. ಹಾಗೆಯೇ ಆನ್ಲೈನ್ ಶಾಪಿಂಗ್ ಅಂದರೆ ಭಯ ಪಡಬೇಡಿ, ಯಾಕಂದರೆ ನಾನೇ ಸ್ವತಃ ಮಾಡೋದ್ರಿಂದ ನೀವು ಭಯ ಪಡುವ ಅಗತ್ಯ ಇಲ್ಲ, ಓಕೆನಾ? ನಾನು ನೀವು ಏನು ಹೇಳಿರ್ತೀರ ಅದನ್ನೇ ಪ್ಯಾಕ್ ಮಾಡಿ ನಿಮಗೆ ಕೊಡೋದು. ಅದನ್ನು ಶಾರ್ಟ್ ವಿಡಿಯೋ ಕೂಡ ಮಾಡಿ ಹಾಕಿರ್ತೀನಿ ನಿಮಗೆ, ಓಕೆನಾ? ಭಯ ಇದ್ದರೆ. ಸೊ ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು, 1/2 hour ಅಷ್ಟು ಆಯಿತು ವಿಡಿಯೋ. ಬಟ್ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಫುಲ್ಲು ಡೀಟೇಲ್ ಆಗಿ ಹೇಳಬೇಕಿತ್ತು, ಹಾಗಾಗಿ ಡೀಟೇಲ್ಸ್ ಆಗಿ ಹೇಳಿದ್ದೀನಿ, ಓಕೆ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಾರಿ ಪರ್ಚೇಸ್ ಮಾಡಿ, ಆರ್ಡ್ರ್ ಮಾಡಿ ಸಾರಿನ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಎಲ್ರಿಗೂ ಕೂಡ ವಿಡಿಯೋ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್.